ಕುಡಿ ಕುಡಿ. ಅಚ್ಚು ರೀ, ರೀ ಪ್ರಸಾದ ತಗೊಳ್ಳಿ. ಮಂಗಳಾರತಿ ಆಯ್ತು, ಪ್ರಸಾದ ತಂದು ಕೊಡ್ತಾ ಇದೀಯಾ? ಅಲ್ಲ, ಯಾರಿಗೆ ಕೇಳಿ ಅದಕ್ಕೆ ಪ್ರಸಂಗತನ ಮಾಡಿದೆ ನೀನು? ನಿನ್ನಿಂದ ಅಚ್ಚಮ್ಮನ ಬಗ್ಗೆ ಯಾವನ್ನೋ ಏನೋ ಹೇಳ್ತಾನೆ, ಅದನ್ನ ಕೇಳಿಸ್ಕೋಬೇಕಾ? ಅಣ್ಣ ಸ್ವಲ್ಪ ಸುಮ್ಮನೆ ಇರೋಣ. ಅದಕ್ಕೆ ಯಾಕೆ ಬೈತಿದ್ಯಾ ನೀನೀಗ? ಅಚ್ಚು, ನಾನು ಏನ್ ಮಾಡ್ದೆ ನಿಮ್ಮ ಅಣ್ಣಂಗೆ? ಯಾಕೆ ಈ ತರ ಕೂಗಾಡ್ತಿದ್ದಾರೆ? ಅದಕ್ಕೆ ನೀವ್ ಸುಮ್ಮನೆ ಇರಿ. ಅದಕ್ಕೆ ನೀನು ಮಾತಾಡ್ಬೇಡ, ಸುಮ್ಮನೆ ರಮ್ಮ, ನಾನು ಹೇಳ್ತೀನಿ. ಅಲ್ಲ, ನಾನು ಹೇಳಿದ್ ನನಗೆ ಗಂಡು ನೋಡು ಅಂತ. ನಿಮ್ಮ ಅಣ್ಣ ಬಾಯಿಗೆ ಬಂದಾಗ ಮಾತಾಡ್ತಾನೆ, ಏನ್ ಅನ್ಕೊಂಡಿದ್ದಾನೆ ಅವನು? ನೀನು ಸರಿಯಾಗಿದ್ಯಾ, ಅವನೊಬ್ಬ ಸರಿಯಾಗಿದ್ದಾನೆ. ನಿಮ್ಮ ಅಣ್ಣ ಮಾನಪ್ಪ ಇದ್ದಾನಲ್ಲ, ಬುದ್ಧಿ ಇಲ್ಲದೆ ಬಾಯಿಗೆ ಬಂದಾಗ ಮಾತಾಡ್ತಾನೆ. ಅಲ್ಲ, ಅವನ್ ಹೆಣ್ಣು ನೋಡಕ್ ಬಂದ್ಬಿಟ್ರೆ ನನ್ ಮನೆ ಮಗುನ ಕೊಟ್ಬಿಟ್ಟು ಮದುವೆ ಮಾಡಕ್ಕಾಗತ್ತ ಅವನ್ ಮಗನಿಗೆ? ಅವನ್ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾನೆ, ಅದೆಲ್ಲ ಕೇಳಿಸ್ಕೊಂಡು ನಾನು ಇಲ್ಲಿ. ಅಲ್ಲ, ನೀನು ಅವನ ಹತ್ರ ಹತ್ತು ಕರೆದು ಸಹಾಯ ಕೇಳಿದಂತೆ. ಅವನ್ ಯಾರು? ಅವನ್ ಮಗ ಯಾರು? ನನ್ನ ತಂಗಿಗೆ ಬಾಳ್ ಕೊಡಕ್ಕೆ? ಅವ್ರಿಗೆ ಬೈದೇನು ಪ್ರಯೋಜನ ಇಲ್ಲ. ಅವ್ರಿಗೆ ಬಯಕ್ಕಿಂತ ಮುಂಚೆ ನಿನಗನಬೇಕು. ರೀ, ನೀವ್ ಏನ್ರಿ ಮಾತಾಡ್ತಿದ್ದೀರಾ? ನಾನಂತದ್ ಏನ್ ಅಲ್ಲ, ನೀನ್ ಯಾಕೆ ಅವನಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದೆ? ನಾನು ನನ್ನ ತಂಗಿಗೆ 2ನೇ ಸಂಬಂಧನ ನೋಡ್ತೀನಿ, 3ನೇ ಸಂಬಂಧನ ನೋಡ್ತೀನಿ. ಅವನಿಗೇನಂತೆ? ಅಲ್ಲ, ಅದನ್ನೆಲ್ಲ ಎಲ್ರಿಗೂ ಹೇಳು ಅಂತ ಹೇಳಿದ್ವ ನಾವ್ಯಾರಾದ್ರು? ರೀ, ನೀವ್ ಯಾಕ್ರಿ ಏನು ಗೊತ್ತಿಲ್ದೆ ಮಾತಾಡ್ತಿದ್ದೀರಾ? ಅವ್ರು ನನಗ್ ಫೋನ್ ಮಾಡಿದ್ರು, ಏನ್ ನಿರ್ಧಾರ ಮಾಡಿದ್ರಿ ಅಂತ ಕೇಳಿದ್ರು. ಆಗ ನಿಶ್ಚಿತಾರ್ಥ ನಡೆದಿದ್ ವಿಷಯ ಹೇಳ್ದೆ. ಗಂಡಿ ಯಾರು ಅಂತ ಕೇಳಿದಾಗ ಸುಶಾಂತ್ ಅವ್ರ ಬಗ್ಗೆ ಹೇಳ್ದೆ. ನಮ್ಮನೆ ಹತ್ರ ಇರೋರು, ಪರಿಚಯದವರು, ರಾಘವ್ಗಾಗಿದ್ದು. ಇವೆಲ್ಲ ಹೇಳು ಅಂತ ಯಾರು ಹೇಳಿದ್ದು ನಿನಗೆ? ರೀ, ಗೊತ್ತಾದ್ರಾಗ್ಲಿ ಬಿಡಿ. ನಾಳೆ 3ನೇ ಅವರಿಂದ ಗೊತ್ತಾಗೋ ಬದ್ಲು ನಾನ್ ಹೇಳಿದ್ದೀನಷ್ಟೇ. ಆವಾಗ ಗೊತ್ತಾದ್ರೆ ಗೊತ್ತಾಗ್ಲಿ. ಅಣ್ಣ, ಅದನ್ನೆಲ್ಲ ಈಗಲೇ ಹೇಳಿ ಗೊತ್ತು ಮಾಡಿಸು ಅಂತ ನಿನಗೆ ಯಾರು ಹೇಳಿದ್ರು? ಆ ವಿಷಯ ಇಟ್ಕೊಂಡು ಚುಚ್ಚಿ ಮಾತಾಡ್ತಾನೆ ಅವನು. ರೀ, ಅವರು ನಮ್ ಸಂಬಂಧಿಕರೇ, ಹಾಗಂತ ಅವ್ರ ಪರ ವಹಿಸ್ಕೊಂಡ್ ಬರ್ತಿಲ್ಲ ನಾನು. ಯಾರ್ ತಪ್ಪು ಮಾಡಿದರೆ ಅವ್ರ ಮೇಲ್ ಕೂಗಾಡಿ, ನನ್ನ ಮೇಲೆ ಯಾಕೆ ಕೂಗಾಡ್ತಿದ್ದೀರಾ? ಏನ್ರಿ, ಅಚ್ಚು ಗಂಡ್ ನೋಡೋ ಅಧಿಕಾರ ನನ್ಗಿಲ್ವಾ? ಅವಳು ನನ್ ಮಗಳಲ್ವಾ? ಅದಕ್ಕೆ ನೀವ್ ಸುಮ್ನೆ ಎಮೋಷನಲ್ ಆಗ್ಬಿಡಿ. ಅದಕ್ಕೆ ಅಣ್ಣ ಪಾಪ. ಅದಕ್ಕೆ ಮೇಲೆ ಯಾಕೆ ರೇಗ್ದೆ ನೀನು? ಹಾ, ಏನಣ್ಣ ನೀನು? ಸುಮ್ನೆ ಇರಲ್ಲಪ್ಪ, ಯಾವಾಗ ನೋಡಿದ್ರು ಕಿರ್ಚಾಡ್ತಾ ಇರ್ತಾನೆ. ನೀನೊಬ್ನಿಗೆ ನಾ ವಾಯ್ಸ್ ಇರೋದು, ಎಲ್ರಿಗೂ ಇದೆ ಇಲ್ಲಿ, ಎಲ್ರಿಗೂ ಭಯಕ್ ಬರುತ್ತೆ. ಸ್ವಲ್ಪ ಬಾಯಿ ಮುಚ್ಕೊಂಡಿರು. ನಿನಗೆ ಫಸ್ಟ್ ಆಫ್ ಆಲ್ ಕೋಪ ಇರೋದ್ ಯಾರ ಮೇಲೆ ಹೇಳು? ಅವ್ರ ಅಣ್ಣನ ಮೇಲ್ ತಾನೆ. ಅವ್ರ ಅಣ್ಣ ಬಂದಾಗ ಅವ್ರ ಅಣ್ಣನ್ ಕೇಳು, ಸುಮ್ನೆ ಅದಕ್ಕೆ ಮೇಲೆ ಹೋಗ್ಬೇಡ. ಅಣ್ಣ, ಮೊದ್ಲು ಸಾರಿ ಕೇಳಿ. ನೀನು ಈಗ ಕೇಳ್ತೀಯ ಇಲ್ವೋ ಸಾರಿನಾ? ಕೇಳೋಣ, ಇದಕ್ ಮಾತ್ರ ಬಾಯಿ ಬರಲ್ಲ ನಿಂಗೆ. ಸಾರಿ ಆಮೇಲೆ ಕೇಳಿ, ಮೊದ್ಲು ಪ್ರಸಾದ ತಗೊಳ್ಳಿ. ನೋಡ್ತ್ಯಾ, ಎಂತ ಒಳ್ಳೆ ಮನ್ಸು ಅತ್ಕೆಗೆ. ಅವ್ರಿಗೆ ಹೋಗಿ ಹಿಂಗ್ ಮಾತಾಡಕ್ ಹೆಂಗಣ್ಣ ಮನ್ಸ್ ಬರತ್ ನಿಂಗೆ? ಬುದ್ಧಿ ಇಲ್ವಾ? ತಗೋ ಪ್ರಸಾದನ.